ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಂತ ನಾವು ಎಲ್ಲರೂ ಕೇಳಿರುತ್ತೇವೆ. ಆದರೆ ನಮ್ಮ ಮನೆಯಲ್ಲೇ ಇರುವ ಕೆಲ ಸಣ್ಣ ಸಣ್ಣ ಪದಾರ್ಥಗಳು ನಮ್ಮ ಆರೋಗ್ಯವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸಬಹುದು ಅನ್ನೋದು ನಿಮಗೆ ಗೊತ್ತಾ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಅಂತ ಕರೀತಾರೆ ಕನ್ನಡದಲ್ಲಿ. ಈ ಅಗಸೆ ಬೀಜವನ್ನು ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಹಾಗೆ ಅಗಸೆ ಬೀಜಗಳನ್ನು ತಿನ್ನೋದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳು, ಈ ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಈ ಚಿಕ್ಕದಾಗಿ ಕಾಣಿಸೋ ಅಗಸೆ ಬೀಜದ ಲಾಭಗಳು ಮತ್ತು ಅದನ್ನು ಎಷ್ಟು ಪ್ರಮಾಣದಲ್ಲಿ ಹೇಗೆ ಸೇವಿಸಬೇಕು ಅನ್ನೋದನ್ನು ನೋಡೋದಾದರೆ, ಅಗಸೆ ಬೀಜದಲ್ಲಿ ಏನಿದೆ? ಅಗಸೆ ಬೀಜದಲ್ಲಿ ತುಂಬನೇ ಪೋಷಕಾಂಶಗಳಿವೆ. ಒಮೆಗಾ 3 ಫ್ಯಾಟ್ ಆಸಿಡ್, ಫೈಬರ್, ಪ್ರೋಟೀನ್, ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ತುಂಬನೇ ಹೇರಳವಾಗಿರುವ ಈ ಅಗಸೆ ಬೀಜ ನಮ್ಮ ದೇಹಕ್ಕೆ ತುಂಬನೇ ಲಾಭಗಳನ್ನು ನೀಡುತ್ತದೆ. ಮೊದಲನೇದಾಗಿ ನೋಡೋದಾದರೆ, ಹೃದಯದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದಂತಲೇ ಹೇಳ್ಬೋದು. ನಮ್ಮ ಹೃದಯವನ್ನು ಆರೋಗ್ಯವಾಗಿರಿಸಲು ಈ ಅಗಸೆ ಬೀಜ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅಗಸೆ ಬೀಜದಲ್ಲಿ ಒಮೆಗಾ 3 ಇದ್ದು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಹಾಗೆ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶಗಳನ್ನು ಹೆಚ್ಚಿಸಿ ಹೃದಯ ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಈ ಅಗಸೆ ಬೀಜದ ಎರಡನೆಯ ಲಾಭನ ನೋಡೋದಾದರೆ, ತೂಕ ಇಳಿಕೆಗೂ ತುಂಬನೇ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ನೀವು ತೂಕ ಕಡಿಮೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಅಗಸೆ ಬೀಜ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ಫೈಬರ್ ಹೆಚ್ಚು ಇರುವುದು, ಆದ್ದರಿಂದ ಹೊಟ್ಟೆ ತುಂಬಿದಂತೆ ಫೀಲ್ ಆಗುತ್ತದೆ ನಿಮಗೆ. ಆಗ ನೀವು ಹೆಚ್ಚು ತಿನ್ನುವುದನ್ನು ತಡೆಯಬಹುದು. ಇನ್ನು ಈ ಅಗಸೆ ಬೀಜದ ಮೂರನೆಯ ಲಾಭ ನೋಡೋದಾದರೆ, ಜೀರ್ಣಕ್ರಿಯೆಗೆ ಅತ್ಯುತ್ತಮ ಔಷಧಿ ಅಂತಲೇ ಹೇಳ್ಬೋದು. ಅಗಸೆ ಬೀಜದಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆ ಸಮಸ್ಯೆಗಳು ಇರುವವರಿಗೆ ಇದು ತುಂಬನೇ ಅನುಕೂಲವಾಗಿರುತ್ತದೆ. ಹಾಗೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇದ್ದು ಮೋಷನ್ ಸಮಸ್ಯೆಗಳನ್ನು ಕೂಡ ಬಗೆಹರಿಸುತ್ತದೆ ಮತ್ತು ಸಸ್ಯಾಹಾರಿಗಳಿಗೆ ಇದೊಂದು ಬೆಸ್ಟ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಅಗಸೆ ಬೀಜಗಳು ಸಿಹಿ ಮತ್ತು ಕಹಿ ಅನುಭವವನ್ನು ನೀಡುತ್ತದೆ. ಪಾರ್ಶ್ವವಾಯು, ಆರ್ಥರೈಟಿಸ್ ಇತ್ಯಾದಿ ವಾತ ಸಂಬಂಧಿತ ಕಾಯಿಲೆಗಳಿಗೆ ಇದರಿಂದ ಪರಿಹಾರ ಸಿಗುತ್ತದೆ. ಅಗಸೆ ಬೀಜದ ನಾಲ್ಕನೆಯ ಲಾಭನ ನೋಡೋದಾದರೆ, ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬನೇ ಒಳಿತಾಗಿರುತ್ತದೆ. ನಿಮ್ಮ ಚರ್ಮ ಹೊಳೆಯಲು ಮತ್ತು ಕೂದಲು ಗಟ್ಟಿಯಾಗಿ ಬೆಳೆಯಲು ಅಗಸೆ ಬೀಜ ತುಂಬನೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿರುವ ಒಮೆಗಾ 3 ಆ್ಯಂಟಿ ಆಕ್ಸಿಡೆಂಟ್ಗಳು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಹೆಚ್ಚಿಸಿ ನಿಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡಿ ಕೂದಲಿನ ಬೆಳವಣಿಗೆಗೂ ತುಂಬನೇ ಸಹಾಯಕವಾಗಿರುತ್ತದೆ. ಇವಾಗ ಈ ಅಗಸೆ ಬೀಜದ ಐದನೆಯ ಲಾಭ ನೋಡೋದಾದರೆ, ಡಯಾಬಿಟಿಸ್ ನಿಯಂತ್ರಣ. ಅಗಸೆ ಬೀಜ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಡಯಾಬಿಟಿಸ್ ಇರುವವರಿಗೆ ಇದು ಒಳ್ಳೆಯದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಈಗ ಅಗಸೆ ಬೀಜದ ಇನ್ನೊಂದು ಲಾಭ ನೋಡೋದಾದರೆ, ಮೆದುಳಿನ ಆರೋಗ್ಯ. ಅಗಸೆ ಬೀಜದಲ್ಲಿ ಒಮೆಗಾ 3 ಇರುವುದರಿಂದ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮೆಮೊರಿ ಹಾಗೂ ಗಮನ ಕ್ಷಮತೆಯನ್ನು ಕೂಡ ಹೆಚ್ಚಿಸುತ್ತದೆ. ಹಾಗೆ ಅಧ್ಯಯನದ ಪ್ರಕಾರ ಇದರಲ್ಲಿರುವ ಲಿಗ್ನಾಸ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲು ತುಂಬನೇ ಸಹಾಯ ಮಾಡುತ್ತವೆ. ಮತ್ತು ಈ ಅಗಸೆ ಬೀಜದ ನಿಯಮಿತ ಸೇವನೆಯಿಂದ ಮಹಿಳೆಯರ ಹಾರ್ಮೋನ್ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವುದಷ್ಟೇ ಅಲ್ಲದೆ ಡ್ರೈ ಸ್ಕಿನ್, ತ್ವಚೆಯ ಇತ್ಯಾದಿ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಈ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜದ ಇನ್ನೊಂದು ಲಾಭ ನೋಡೋದಾದರೆ, ಶಕ್ತಿ ಹೆಚ್ಚಿಸುವುದು. ಪ್ರತಿದಿನ ಸ್ವಲ್ಪ ಅಗಸೆ ಬೀಜ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿ, ಎನರ್ಜಿಯನ್ನು ನೀಡುತ್ತದೆ. ಇಲ್ಲಿವರೆಗೂ ಅಗಸೆ ಬೀಜದ ಲಾಭಗಳನ್ನು ತಿಳ್ಕೊಂಡ್ವಿ. ಇವಾಗ ಅಗಸೆ ಬೀಜವನ್ನು ಯಾವ ರೀತಿ ಸೇವಿಸಬೇಕು ಮತ್ತು ಎಷ್ಟು ಸೇವಿಸಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಅಗಸೆ ಬೀಜದ ಪುಡಿ ನೀವು ದಿನಾಲೂ
ಮಲಗೋಕ್ಕೂ ಮುಂಚೆ 1-2 ಸ್ಪೂನ್ ಹಾಗೆ ಬೇಕಾದರೂ ತಿನ್ನಬಹುದು. ಇಲ್ಲಾಂತಂದರೆ ಅಗಸೆ ಬೀಜದ ಸ್ಮೂತಿ, ಲಾಡು, ಚಟ್ನಿ ಪುಡಿ ಈ ಥರ ಬೇಕಾದರೂ ಮಾಡಿಕೊಂಡು ತಿನ್ಕೋಬಹುದು. ಮತ್ತು ರಾತ್ರಿಯಿಡೀ ನೀರಲ್ಲಿ 1 ಸ್ಪೂನ್ ಆಗೋಷ್ಟು ಅಗಸೆ ಬೀಜವನ್ನು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಗಸೆ ಬೀಜವನ್ನು ಅಗಿದು ತಿಂದು ಅನಂತರ ಆ ನೀರನ್ನು ಕುಡಿದರೆ ನಿಮ್ಮ ಆರೋಗ್ಯದಲ್ಲಿ ತುಂಬನೇ ಬದಲಾವಣೆಯನ್ನು ಕೊಡುತ್ತದೆ. ಇಲ್ಲಿಯವರೆಗೂ ಅಗಸೆ ಬೀಜದ ಲಾಭಗಳು ಮತ್ತು ಯಾವ ರೀತಿ ಸೇವಿಸಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಇವಾಗ ಅಗಸೆ ಬೀಜದ ದುಷ್ಪರಿಣಾಮಗಳನ್ನು ನೋಡೋದಾದರೆ, ಅಗಸೆ ಬೀಜದಲ್ಲಿ ಲಾಭ ಇದೆ ಅಂತ ಮಿತಿಮೀರಿ ತಿಂದರೆ ಅದು ನಮಗೆ ಲಾಭ ಕೊಡೋದರ ಬದಲು ದುಷ್ಪರಿಣಾಮಗಳನ್ನು ಕೊಡೋಕ್ಕೆ ಶುರು ಮಾಡುತ್ತೆ. ಅತಿಯಾದರೆ ಅಮೃತವೂ ವಿಷ ಅನ್ನೋ ಗಾದೆ ಮಾತು ನೀವು ಕೇಳಿರಬಹುದು. ಅಗಸೆ ಬೀಜದಲ್ಲಿ ರಕ್ತ ತೆಳುಗೊಳಿಸುವ ಗುಣ ಹೊಂದಿದ್ದು, ರಕ್ತಸ್ರಾವ, ಅಸ್ವಸ್ಥತೆ ಇರುವವರು ಅಥವಾ ರಕ್ತ ತೆಳುಗೊಳಿಸುವ ಔಷಧಿಯನ್ನು ತೆಗೆದುಕೊಳ್ಳುವವರು ಎಚ್ಚರಿಕೆಯಿಂದ ಸೇವಿಸತಕ್ಕದ್ದು ಅಥವಾ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಒಳ್ಳೆಯದು. ಅಗಸೆ ಬೀಜದಲ್ಲಿ ಫೈಬರ್ ಹೆಚ್ಚು ಇರುವುದರಿಂದ ಹೆಚ್ಚು ಸೇವನೆಯಿಂದ ಹೊಟ್ಟೆ ಉಬ್ಬರ, ಗ್ಯಾಸ್, ಹೊಟ್ಟೆ ನೋವು ಮತ್ತು ಅತಿಸಾರ ಉಂಟಾಗಬಹುದು. ಮತ್ತು ಅಲರ್ಜಿ ಇರುವವರು ಹಾಗೆ ಗರ್ಭಿಣಿಯರು ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸಿದರೆ ಒಳ್ಳೆಯದು. ದಿನಕ್ಕೆ 1-2 ಸ್ಪೂನ್ ಅಗಸೆ ಬೀಜ ಸಾಕು. ಮತ್ತು ಸೇವಿಸಿದ ನಂತರ ಸಾಕಷ್ಟು ನೀರನ್ನು ಕುಡಿಯಬೇಕು. ಸ್ನೇಹಿತರೆ, ನಮ್ಮ ಆರೋಗ್ಯಕ್ಕಾಗಿ ದೊಡ್ಡ ಖರ್ಚು ಮಾಡಬೇಕಂತೇನಿಲ್ಲ. ನಮ್ಮ ಅಡುಗೆ ಮನೆಯಲ್ಲೇ ಇರುವ ಅಗಸೆ ಬೀಜವನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ಬಳಸಿದರೆ ಸಾಕು. ಕೊನೆಯ ಮಾತು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಪ್ರೋತ್ಸಾಹಿಸಿದಂತಾಗುತ್ತೆ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಮುಂದೆ ಸಿಗ್ತೀನಿ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.